HDK ಮತ್ತು DKಶಿ ಮಧ್ಯೆ ಸೀನಿಯಾರಿಟಿ ಸಮರ ಆಗಿದೆ. ನಾನೇ ಸೀನಿಯರ್ ಎಂದ್ರು DKಶಿ HDK ಗುದ್ದು ಕೊಟ್ಟಿದ್ದಾರೆ. ನಾನ್ ಸೀನಿಯರ್ ನೀನ್ ಸೀನಿಯರ್ ಅನ್ನುವಂಥ ಪೈಪೋಟಿ ಇದು. HDK ಮತ್ತು DKಶಿಯ ಮಧ್ಯೆ ಸೀನಿಯಾರಿಟಿ ಸಮರ ನಡೆದಿದೆ. ನಾನೇ ಸೀನಿಯರ್ ಎಂದ DKಶಿಗೆ HDK ಗುದ್ದು ಕೊಟ್ಟಿದ್ದಾರೆ. DKಶಿ ಅವರೇ, JDS ವಿಲೀನದ ಚಿಂತೆ ಪಕ್ಕಕ್ಕಿಡಿ. ಕೊಳ್ಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್, ಫಿಕ್ಸಿಂಗ್, ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿಲ್ಲ. HDK ಆಡಿದ ಮಾತಿದು. ನಿಮಗೆ ಸಿದ್ಧಿಸಿರುವಂಥ ಇಂಥದ್ದು ಈ ಅನುಭವ ನನಗಿಲ್ಲ. ಜನರಿಗೆ ಕೈಲಾದ ಸಹಾಯ ಮಾಡುವ ಹುಲು ರಾಜಕಾರಣಿ ನಾನು. ನೀವು DCM ಆಗಿದ್ರೆ ಎಕ್ಸ್ಟ್ರಾ ಕೊಂಬು ಕೋಡು ಇರಲ್ಲ. ಪೊಲೀಸ್ ಅಧಿಕಾರಿಗಳ ಸಭೆ ಗೃಹ ಸಚಿವರೇ ನಡೆಸಬೇಕಿತ್ತು. ನೀವು ಸಭೆ ನಡೆಸಿದ್ದು ಶಿಷ್ಟಾಚಾರದ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಇದನ್ನ ಸೀನಿಯಾರಿಟಿ ಎಂದು ಬೆನ್ ತಟ್ಕೊಳ್ತೀರಾ ಅಂತ HDK ಪ್ರಶ್ನೆ ಮಾಡಿದ್ದಾರೆ. ನನ್ನ ಮತ್ತು ನಿಮ್ಮ ಆಡಳಿತದ ಬಗ್ಗೆ ಮಾತನಾಡೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವನು. ಅಲ್ಪ ಅವಧಿಗೆ ಪ್ರತಿಪಕ್ಷ ನಾಯಕ, ಈಗ ಕೇಂದ್ರ ಮಂತ್ರಿ. ನೀವು ಸುದೀರ್ಘ ಅವಧಿಗೆ ಶಾಸಕರಾಗಿದ್ರಿ, ಅನೇಕ ಬಾರಿ ಮಂತ್ರಿ ಆಗಿದ್ರಿ. ಇಬ್ಬರ ಆಡಳಿತದ ಬಗ್ಗೆಯೂ ಜನರನ್ನೇ ಕೇಳೋಣ, ಯಾರ್ದು ಚೆನ್ನಾಗಿತ್ತು ಅಂತ. DKಶಿ ವಿರುದ್ಧ ಎಕ್ಸ್ನಲ್ಲಿ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಹೀಗಂತ. ಸೀನಿಯಾರಿಟಿ ಸಮರದ ಮಧ್ಯೆ DKಶಿ ಭಾರಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. DKಶಿ ಅವರೇ, ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ. JDS ಏನಾರ ಮಾಡ್ಕೊಳ್ಳಿ, ನಿಮಗೆ ಯಾಕದು? ಕೊಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್, ಫಿಕ್ಸಿಂಗ್, ಒದ್ದು ಕಿತ್ಕೊಳ್ಳೋದು ಇಂಥದ್ದೆಲ್ಲ ನನಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ಎಲ್ಲಾಗತ್ತೋ ಅಲ್ಲಲ್ಲಿ ಕೈಲಾದ ಸಹಾಯ ಮಾಡ್ಕೊಂಡಿರುವಂಥ ಹುಲು ರಾಜಕಾರಣಿ ರೀ ನಾನು. ನಿಮಗೆ ಸಿದ್ಧಿಸಿರುವಂಥ ಇಂಥ ವಿದ್ಯೆಗಳೆಲ್ಲ ನನಗೆ ಅನುಭವ ಇಲ್ಲ. ನನಗೆ ಯಾವುದೂ ಇದರ ಅನುಭವ ಇಲ್ಲ. ನೀವು DCM ಆಗಿದ್ರೆ ಎಕ್ಸ್ಟ್ರಾ ಕೊಂಬು ಕೋಡೆ ನಿಮಗಿರಲ್ಲ. ಪೊಲೀಸ್ ಅಧಿಕಾರಿಗಳ ಸಭೆ ಗೃಹ ಸಚಿವರು ನಡೆಸಬೇಕಿತ್ತು. ಆದರೆ ನೀವು ನಡೆಸಿದ್ದು, ಸೀನಿಯರ್ ಅಂತ ನೀವು ನಡೆಸಿದ್ದು, ಇದು ಸ್ಪಷ್ಟವಾಗಿ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ, ಅಧಿಕಾರದ ಉಲ್ಲಂಘನೆಯಾಗಿದೆ ಅಂತ HD ಕುಮಾರಸ್ವಾಮಿ ಅವರು ಕಿಡಿಕಾರಿರುವಂಥದ್ದು. ಇದನ್ನೇ ನೀವು ಸೀನಿಯಾರಿಟಿ ಅಂತ ಬೆನ್ ತಟ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ಹಾಗೂ ನಿಮ್ಮ ಆಡಳಿತದ ಬಗ್ಗೆ ಮಾತನಾಡೋಣ. ನಾನು 2 ಸಲ ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವನು, ಅಲ್ಪ ಅವಧಿಗೆ ಪ್ರತಿಪಕ್ಷ ನಾಯಕನೂ ಕೂಡ ಆಗಿದ್ದೆ. ಈಗ ಮಂತ್ರಿ ಆಗಿದ್ದೀನಿ, ಕೇಂದ್ರದ ಮಂತ್ರಿ. ನೀವು ಸುದೀರ್ಘ ಅವಧಿಗೆ ಶಾಸಕರೂ ಆಗಿದ್ರಿ, ಮಂತ್ರಿಯೂ ಆಗಿದ್ರಿ. ಜನರನ್ನೇ ಕೇಳೋಣ, ಯಾರ್ದು ಅಧಿಕಾರ, ಯಾರ್ದು ಆಡಳಿತ ಚೆನ್ನಾಗಿತ್ತು ಅಂತ HD ಕುಮಾರಸ್ವಾಮಿ ಇದೀಗ DKಶಿ ಅವರ ವಿರುದ್ಧ ಕಿಡಿಕಾರಿರುವಂಥದ್ದು. ಸೀನಿಯಾರಿಟಿ ವಾರ್ ಇಬ್ಬರು ಹಿರಿಯ ನಾಯಕರ ಮಧ್ಯೆ ನಡೆದಿರೋ ಅಂಥದ್ದು. ನಿಮಗೇನು ಕೊಂಬು ಕೋಡು ಇರುತ್ತಾ ಅಂತ HD ಕುಮಾರಸ್ವಾಮಿಯವರು ಕಿಡಿಕಾರಿರೋ ಅಂಥದ್ದು. ಸಭೆ ನಡೆಸಿದ್ದು ಅಂದರೆ ಪೊಲೀಸ್ ಅಧಿಕಾರಿಗಳ ಸಭೆ ಗೃಹ ಸಚಿವರು ನಡೆಸಬೇಕಿತ್ತು. ನೀವು ಸಭೆ ನಡೆಸಿದ್ದು ಇದು ಶಿಷ್ಟಾಚಾರದ ಉಲ್ಲಂಘನೆ, ಅಧಿಕಾರದ ಸ್ಪಷ್ಟ ಉಲ್ಲಂಘನೆ ಅಂತ ಕಿಡಿಕಾರಿದ್ದಾರೆ. ಇದನ್ನೇ ನೀವು ಸೀನಿಯಾರಿಟಿ ಅನ್ಕೋತೀರಾ ಅಂದರೆ ನಿಮ್ಮ ಬೆನ್ನೆ ನೀವೇ ತಟ್ಕೊಳ್ತಿದ್ದಂಗೆ. ಇನ್ನು ನನ್ನ ನಿಮ್ಮ ಆಡಳಿತದ ಬಗ್ಗೆ ಬಂದರೆ ನಾನು ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂಥವನು, ಪ್ರತಿಪಕ್ಷ ನಾಯಕನಾಗಿದ್ದಂಥವನು, ಕೇಂದ್ರದ ಮಂತ್ರಿ ಕೂಡ ಆಗಿದ್ದೆ. ಆದರೆ ನೀವು ಅನೇಕ ಬಾರಿ ಮಂತ್ರಿಯೂ ಆಗಿದ್ರಿ, ಸುದೀರ್ಘವಾಗಿ ಆಡಳಿತ ಮಾಡಿದ್ದೀರಿ. ಬಟ್ ಯಾರ್ದು ಆಡಳಿತ ಚೆನ್ನಾಗಿತ್ತು ಅಂತ ಜನರನ್ನೇ ಕೇಳೋಣ ಅಂತ HD ಕುಮಾರಸ್ವಾಮಿ ಅವರು ಕಿಡಿಕಾರಿರುವಂಥದ್ದು.